ಹಾಡಿನ ಸಂಖ್ಯೆ 33, ಪುಟದ ಸಂಖ್ಯೆ 24, ಯೇಸು ಮಹಿಮಾ ಗೀತೆಗಳು. ಹಾಡಿನ ಸಂಖ್ಯೆ 33, ಪುಟದ ಸಂಖ್ಯೆ 24. ಸಕಲವ ಸೃಷ್ಟಿಸಿದ ದೈವ ಪಿತನಿಗೆ ಆರಾಧನೆ, ರಕ್ಷೆಗೆ ದೇವ ಸುತನಿಗೆ ಆರಾಧನೆ. ಸಕಲವ ಪ್ರೀತಿ ಸ್ವರೂಪಿಗೆ ಭಕ್ತಿಯ ಆರಾಧನೆ, ಪ್ರೀತಿ ಸ್ವರೂಪಿಗೆ ಭಕ್ತಿಯ ಆರಾಧನೆ ಮಾಡುವಾಗ ಭಯ ಭೀತಿ ದೂರವಾಗಿದೆ, ರೋಗವೆಲ್ಲ ಸೌಖ್ಯವಾಗಿದೆ, ದೇವರ ಪ್ರೀತಿ ತುಂಬಿದೆ. ಆರಾಧನೆ ಮಾಡುವಾಗ ಭಯ ಭೀತಿ ದೂರವಾಗಿದೆ, ರೋಗವೆಲ್ಲ ಸೌಖ್ಯವಾಗಿದೆ, ದೇವರ ಪ್ರೀತಿ ತುಂಬಿದೆ. ಪಾಪದಿಂದ ಶಾಪದಿಂದ ಬಿಡುಗಡೆ ನಮಗೆ ದೊರಕಿದೆ, ಪಾಪದಿಂದ ಶಾಪದಿಂದ ಬಿಡುಗಡೆ ನಮಗೆ ದೊರಕಿದೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವ ಸುತನಿಗೆ ಆರಾಧನೆ. ಹೃದಯದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ, ಶೋಧನೆಯನ್ನೆದುರಿಸಲು ದೇವರಾತ್ಮ ಶಕ್ತಿ ನೀಡಿದೆ. ಹೃದಯದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ, ಶೋಧನೆಯನ್ನೆದುರಿಸಲು ದೇವರಾತ್ಮ ಶಕ್ತಿ ನೀಡಿದೆ. ಕ್ಷಮೆ ನೀಡಿ ಪ್ರೀತಿ ಮಾಡಲು ಯೇಸು ಶಕ್ತಿ ನನ್ನ ತುಂಬಿದೆ. ಕ್ಷಮೆ ನೀಡಿ ಪ್ರೀತಿ
ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಮಹಿಮೆ, ಯೇಸುವೇ ನಿಮಗೆ ಕೃತಜ್ಞತೆ, ಯೇಸುವೇ ನಿಮಗೆ ಸ್ತುತಿಯಾಗಲಿ, ಯೇಸುವೇ ನಿಮಗೆ ಮಹಿಮೆಯಾಗಲಿ, ಯೇಸುವೇ ನಿಮಗೆ ಆರಾಧನೆ ಸಲ್ಲಲಿ. ಪಿತ ದೇವರೇ ನಿಮಗೆ ಸ್ತೋತ್ರವಾಗಲಿ, ಪಿತ ದೇವರೇ ನಿಮಗೆ ವಂದನೆಯಾಗಲಿ, ಪಿತ ದೇವರೇ ನಿಮಗೆ ಮಹಿಮೆಯಾಗಲಿ, ಪವಿತ್ರಾತ್ಮರೇ ನಿಮಗೆ ಸ್ತುತಿಯಾಗಲಿ, ಪವಿತ್ರಾತ್ಮರೇ ನಿಮಗೆ ಮಹಿಮೆ ಸಲ್ಲಲಿ, ಪವಿತ್ರಾತ್ಮರೇ ನಿಮಗೆ ಆರಾಧನೆ ಸಲ್ಲಲಿ. ತ್ರೈಕ ದೇವರೇ ಸ್ತೋತ್ರ, ತ್ರೈಕ ದೇವರೇ ವಂದನೆ, ತ್ರೈಕ ದೇವರೇ ನಿಮಗೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯೇ, ರೊಟ್ಟಿಯ ರೂಪದಲ್ಲಿ ಜೀವಂತ ದೇವರು ನಮ್ಮ ಪ್ರಭು ಯೇಸು ಕ್ರಿಸ್ತರು ಆಸೀನರಾಗಿರುವಾಗ ಈ ಒಂದು ಪವಿತ್ರವಾದ ಸಮಯದಲ್ಲಿ ನಮ್ಮೆಲ್ಲರನ್ನೂ ಈ ಆಲಯಕ್ಕೆ ಕರೆತಂದಿದ್ದಾರೆ. ನಮ್ಮೆಲ್ಲರನ್ನು ಸಂತ ಲಾರೆನ್ಸರ ಮುಖಾಂತರ ಪ್ರಾರ್ಥಿಸಲು ಇಲ್ಲಿ ಒಂದುಗೂಡಿಸಿದ್ದಾರೆ. ನಾವೆಲ್ಲರೂ ದೃಢವಾದ ವಿಶ್ವಾಸದಿಂದ, ದೃಢವಾದ ಭರವಸೆಯಿಂದ ಏನನ್ನಾದರೂ ಪಡೆಯಬೇಕು ಎಂಬ ಹಂಬಲದಿಂದ, ಮನದಾಸೆಯಿಂದ ನಮ್ಮ ಮನಸ್ಸಿನ ಆಳವನ್ನು ಹೇಳಿಕೊಳ್ಳಲು, ನಮ್ಮ ನಿರಾಸೆಯನ್ನು, ನಮ್ಮ ಕಷ್ಟ ನೋವುಗಳನ್ನು ಪ್ರಭುವಿಗೆ ಸಮರ್ಪಿಸಿ ಅವರಿಂದ ಸಾಂತ್ವನವನ್ನು ಪಡೆಯಲು ಎಷ್ಟೇ ಕೆಲಸಗಳಿದ್ದರೂ ಎಲ್ಲವನ್ನು ಬದಿಗಿಟ್ಟು ಈ ಒಂದು ಸಮಯವನ್ನು ಅವರ ಸನ್ನಿಧಿಯಲ್ಲಿ ಕಳೆಯಲು ನಾವೆಲ್ಲರೂ ಇಲ್ಲಿ ಆಗಮಿಸಿದ್ದೇವೆ. ನಮ್ಮ ಈ ಆಗಮನಕ್ಕೆ, ನಮ್ಮ ಈ ವಿಶ್ವಾಸಕ್ಕೆ, ನಮ್ಮ ಈ ಭರವಸೆಗೆ ಇದು ಪ್ರಭು ಯೇಸು ಕ್ರಿಸ್ತರೊಬ್ಬರೇ ಉತ್ತರಿಸಲು ಸಾಧ್ಯ. ಪ್ರಭು ಯೇಸು ಕ್ರಿಸ್ತರೊಬ್ಬರೇ ಸಾಂತ್ವನವನ್ನು ನೀಡಲು ಸಾಧ್ಯ. ಪ್ರಭು ಯೇಸು ಕ್ರಿಸ್ತರಿಂದ ಒಬ್ಬರೇ ನಮಗೆ ಕರುಣೆಯನ್ನು, ಪ್ರೀತಿಯನ್ನು ನೀಡಲು ಸಾಧ್ಯ. ಅದೇ ದೃಢವಾದ ಭರವಸೆಯಿಂದ ನಮ್ಮನ್ನೇ ಸಮರ್ಪಿಸೋಣ. ಈ ಸ್ವಲ್ಪ ಸಮಯ ಪ್ರಭುವೇ, ನಾನು ನಿಮ್ಮೊಂದಿಗಿರಲು ಎಲ್ಲ ಬಾಯಿಯ ಚಟುವಟಿಕೆಗಳನ್ನು ಬದಿಗಿಟ್ಟು, ಎಲ್ಲ ಚಿಂತೆ ಪೇಚಾಟಗಳನ್ನು ಬದಿಗಿಟ್ಟು, ಪ್ರಶಾಂತವಾದ ಹೃದಯದಿಂದ, ನಿರ್ಮಲವಾದ ಮನಸ್ಸಿನಿಂದ ನಿಮ್ಮ ಸನ್ನಿಧಿಯಲ್ಲಿ ಮಾತ್ರ, ನಿಮ್ಮೊಂದಿಗೆ ಮಾತ್ರ ಈ ಸಮಯವನ್ನು ಕಳೆಯಲು ನನಗೆ ಕೃಪೆ ನೀಡಿರಿ ಎಂದು ಪ್ರಾರ್ಥಿಸುತ್ತಾ ವಂದಿಸೋಣ, ಆರಾಧಿಸೋಣ, ಮಹಿಮೆಪಡಿಸೋಣ. ಸ್ತುತಿಗಳ ಒಡೆಯರು ಅವರಾಗಿದ್ದಾರೆ. ನಮ್ಮ ಜೀವನದುದ್ದಕ್ಕೂ ಈ ಗಳಿಗೆಯ ತನಕವೂ ನಮ್ಮನ್ನು ಕಾಪಾಡಲು ಸಂರಕ್ಷಿಸುತ್ತಾ ಬಂದಿದ್ದಾರೆ. ಇಡೀ ಲೋಕವೇ ದೂರ ಮಾಡಿದರು.
ಏಕಾಂಗಿಯಾಗಿ ಜೀವಿಸುತ್ತಿದ್ದರು. ಇದು ನಾನಿದ್ದೇನೆ, ನಾನು ನಿನ್ನೊಂದಿಗಿರಲೇ ನಿನ್ನೊಂದಿಗೆ ಜೀವಿಸಲೆಂದೇ ಈ ರೊಟ್ಟಿಯ ರೂಪವನ್ನು ತಾಳಿದ್ದೇನೆ. ಸದಾ ನಿನಗಾಗಿ ಕಾಯುತ್ತಿರುವ ನನ್ನ ಈ ಸ್ವರವನ್ನು ನೀನು ಆಲಿಸಿದ್ದೇ ಆದರೆ ನಿನಗೆ ಯಾವುದೇ ಕೊರತೆ ಇಲ್ಲ, ಯಾವುದೇ ನೋವಿಲ್ಲ, ಯಾವುದೇ ಭಯ ಆತಂಕವಿಲ್ಲ. ಏಕೆಂದರೆ ಸರ್ವವನ್ನು ನಾನು ಜಯಿಸಿದ್ದೇನೆ. ನಿನಗೋಸ್ಕರ ಶಿಲುಬೆಯ ಮೇಲೆ ಮಡಿದಿದ್ದೇನೆ. ನಿನ್ನ ಪಾಪಗಳಿಗೋಸ್ಕರ ನನ್ನನ್ನೇ ನಾನು ಸಮರ್ಪಿಸಿದ್ದೇನೆ. ನೀನು ಸಂತೋಷಿಸಲೆಂದೇ ನಾನು ನೋವನ್ನು ಅನುಭವಿಸಿದ್ದೇನೆ. ನೀನು ಸುಖದಿಂದಿರಬೇಕೆಂದು ನಾನು ಕಷ್ಟವನ್ನು ಅನುಭವಿಸಿದ್ದೇನೆ ಎಂದು ನುಡಿಯುತ್ತಿರುವ ಪ್ರಭು ಯೇಸು ಕ್ರಿಸ್ತರು ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಪ್ರಸನ್ನರಾಗಿರುವಾಗ ನಮ್ಮ ಎಲ್ಲ ಆಲೋಚನೆಗಳನ್ನು, ನಮ್ಮ ಎಲ್ಲ ಚಿಂತೆಗಳನ್ನು ಪ್ರಭುವಿಗೆ ಸಮರ್ಪಿಸಿ ಏಕಾಂತದಿಂದ ಯಾವುದೇ ಒಂದು ಅಡಚಣೆಗೆ ಒಳಗಾಗದೆ ಪ್ರಭುವಿನೊಂದಿಗಿರಲು ಪ್ರಯತ್ನಿಸುವ. ಪ್ರಭು ಯೇಸು ಕ್ರಿಸ್ತರ ಸ್ವರವನ್ನು ಆಲಿಸುವ. ರೊಟ್ಟಿಯ ರೂಪದಲ್ಲಿರುವ ಪ್ರಭು ಯೇಸು ಕ್ರಿಸ್ತರಿಗೆ ನಾವೆಲ್ಲರೂ ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸುತ್ತಾ ತಲೆಬಾಗಿ ಸಂಪೂರ್ಣವಾಗಿ ಸಮರ್ಪಿಸಿ ಅವರಿಗೆ ಸ್ತುತಿಸ್ತೋತ್ರವನ್ನು ಸಲ್ಲಿಸುತ್ತಾ ಅವರನ್ನು ವಂದಿಸಿ ನಮಸ್ಕರಿಸೋಣ. ಪ್ರಭುವೇ, ನಿಮ್ಮ ಪ್ರಸನ್ನತೆಯನ್ನು ನಾನು ಅರಿತುಕೊಂಡಿದ್ದೇನೆ. ನಿಮ್ಮ ಪ್ರಸನ್ನತೆಯನ್ನು ಇರಲು ನನಗೆ ಅನುವು ಮಾಡಿರಿ ಎಂದು ಬೇಡಿಕೊಳ್ಳುವ ತಲೆಬಾಗಿ ಪ್ರಭುವನ್ನು ನಮಸ್ಕರಿಸೋಣ. ಎಲ್ಲರೂ ತಲೆಬಾಗಿ ರೊಟ್ಟಿಯ ರೂಪದಲ್ಲಿರುವ ಪ್ರಭುವಿಗೆ ನಾವು ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸೋಣ, ನಮಸ್ಕರಿಸೋಣ, ಆರಾಧಿಸೋಣ. ಜೀವೋನ್ನ ಸರ್ವಸ್ವ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಸಮರ್ಪಿಸಿ ದೃಢವಾದ ಮನಸ್ಸಿನಿಂದ ಅವರನ್ನು ಆರಾಧಿಸುತ್ತಿರುವಾಗ ಈ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಬೇಕಾಗಿರುವ ಎಲ್ಲ ಬೇಡಿಕೆ ಕೋರಿಕೆಗಳನ್ನು, ನೋವಿನ ಹಾಸ್ಯಗಳನ್ನು ಬಗೆಹರಿಸಿ ಸದಾ ನಮ್ಮೆಲ್ಲರನ್ನು ಅವತ್ತ ಸೆಳೆಯಲಿ ಎಂದು ಬೇಡಿಕೊಳ್ಳೋಣ. ಎದ್ದರಿಲ್ಲೋಣ, ದೇವರ ವಾಕ್ಯವನ್ನು ಆಲಿಸೋಣ. ಯೋಹಾನನು ಬರೆದ ಶುಭ ಸಂದೇಶ ಮೊದಲನೆಯಿಂದಲೂ ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡಿ. ನೀವು ನಮ್ಮ ಸಹೋದರರನ್ನು ಪ್ರೀತಿಸುವುದರಿಂದ
ಸಾವಿನಿಂದ ಜೀವಕ್ಕೆ ಸಾಗಿದ್ದೇವೆಂದು ತಿಳಿದಿದ್ದೇವೆ. ಪ್ರೀತಿಸದೆ ಇರುವವನು ಸಾವಿನಲ್ಲೇ ನೆಲೆಸಿರುತ್ತಾನೆ. ತನ್ನ ಸಹೋದರನನ್ನು ದ್ವೇಷಿಸಿ ನಾನು ಎಂತಹ ಸತ್ಕಾರ್ಯಗಳನ್ನು ಮಾಡಿದರೂ ಅದು ವ್ಯರ್ಥವೇ ಸರಿ ಎಂದು ಪರಿಗಣಿಸಿದ್ದೇನೆ. ಆದ್ದರಿಂದ ಕ್ರಿಸ್ತ ಯೇಸು ನಮಗೋಸ್ಕರ ತಮ್ಮ ಪ್ರಾಣವನ್ನೇ ತೆತ್ತರು. ಇದರಿಂದ ಪ್ರೀತಿ ಎಂತಹುದೆಂದು ನಾವು ಅರಿತುಕೊಂಡೆವು. ನಾವು ಕೂಡ ಸಹೋದರರಿಗಾಗಿ ಪ್ರಾಣಾರ್ಪಣೆ ಮಾಡಲು ಬದ್ಧರಾಗಿದ್ದೇವೆ. ಲೋಕದ ಸುಖ ಸಂಪತ್ತುಳ್ಳ ಒಬ್ಬನು ಕುಂದು ಕೊರತೆಯಲ್ಲಿ ಸಿಲುಕಿರುವ ತನ್ನ ಸಹೋದರನನ್ನು ಕಂಡಾಗಲೂ ಮನ ಕರಗದಿದ್ದರೆ ಅವನಲ್ಲಿ ದೇವರ ಪ್ರೀತಿ ಹೇಗೆ ತಾನೇ ನೆಲೆಸಿತು? ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಮಗೆ ತಿಳಿದುದನ್ನೇ ಕುರಿತು ನಾವು ಮಾತನಾಡುತ್ತೇವೆ, ನಾವು ಕಂಡದನ್ನು ಕುರಿತು ಸಾಕ್ಷಿ ನೀಡುತ್ತೇವೆ. ಆದರೂ ನಮ್ಮ ಸಾಕ್ಷ್ಯವನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಭೂಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಾಗಲೇ ನಿಮಗೆ ವಿಶ್ವಾಸವಿಲ್ಲವೆಂದ ಮೇಲೆ ಸ್ವರ್ಗಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಲ್ಲಿ ನೀವು ವಿಶ್ವಾಸಿಸುವುದು ಉಂಟೆ? ಸ್ವರ್ಗದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರು ಸ್ವರ್ಗಕ್ಕೆ ಏರಿ ಹೋದವರಿಲ್ಲ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವ ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು. ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧರೆಗೆ ದಾರಿ ಎರೆದರು. ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಪ್ರಭುವಿನ ಶುಭ ಸಂದೇಶ. ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದ ಒಂದೇ ಒಂದು ಉದ್ದೇಶ ಮಾನವರೆಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡಿದರು. ಇಡೀ ಮಾನವ ಕುಲಕ್ಕೆ ರಕ್ಷಣೆಯನ್ನು ತರಲು ಪ್ರಭು ಯೇಸು ಕ್ರಿಸ್ತರನ್ನು ತಂದೆ ದೇವರು ಈ ಲೋಕಕ್ಕೆ ಕಳುಹಿಸಿದರು. ಈ ಶುಭ ಸಂದೇಶದಲ್ಲಿ ಆಲಿಸಿದೆವು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಈ ಧರೆಗೆ ದಾರಿ ಎರೆದರು. ಮೋಶೆ ಮರಳು ಗಾಡಿನಲ್ಲಿ ಕಂಚಿನ ಸರ್ಪವನ್ನು ಮಾಡಿ ಮೇಲಕ್ಕೆ ಎತ್ತಿ ತೋರಿಸುತ್ತಾರೆ. ಅದನ್ನು ನೋಡಿದವರೆಲ್ಲರೂ ಗುಣಮುಖರಾಗುತ್ತಾರೆ, ಮನಃಶಾಂತಿಯನ್ನು ಪಡೆಯುತ್ತಾರೆ. ಅಂತೆಯೇ ಪ್ರಭು ಯೇಸು ಕ್ರಿಸ್ತರನ್ನು ಕೂಡ ಇಂದಿನ ಹೊಸ ಒಡಂಬಡಿಕೆಯಲ್ಲಿ ಶಿಲುಬೆಗೆ ಏರಿಸಲಾಯಿತು. ಶಿಲುಬೆಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರು ರಕ್ಷಣೆಯನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಆದುದರಿಂದ ಇಂದು ಈ ಉಪಧರ್ಮ ಕೇಂದ್ರಕ್ಕೆ ಭರವಸೆಯ ಶಿಲುಬೆಯನ್ನು ನಾವು ಹೊತ್ತು ತಂದಿರುವಾಗ, ಬಲಿ ಪೂಜೆ ಮೊದಲು ನಾವು ಸ್ವಾಗತಿಸುವಾಗ ಆ ಶಿಲುಬೆಗೆ ನಮ್ಮನ್ನೇ ನಾವು ಸಮರ್ಪಿಸೋಣ. ಆ ಶಿಲುಬೆಯಲ್ಲಿ ಮರಣ ಅಪ್ಪುವ ಮೊದಲು ಪ್ರಭು ಯೇಸು ಕ್ರಿಸ್ತರು ಕಡೆಯ ರಾತ್ರಿ ಭೋಜನದ ಸಮಯದಲ್ಲಿ ತಮ್ಮನ್ನೇ ರೊಟ್ಟಿಯಾಗಿ ಬದಲಾಯಿಸಿದರು. ತಮ್ಮನ್ನೇ ತಮ್ಮ ದೇಹವನ್ನು ಮುರಿದುವುದರ ಮೂಲಕ ನಮ್ಮೆಲ್ಲರಿಗೆ ನೀಡಿದ್ದಾರೆ. ಅದೇ ರೊಟ್ಟಿಯನ್ನು ನಾವೆಲ್ಲರೂ ಭುಜಿಸುತ್ತೇವೆ. ಆ ರೊಟ್ಟಿಯನ್ನು ಭುಜಿಸುವಾಗ ನಾವೆಲ್ಲರೂ ಕ್ರಿಸ್ತಾಂಬರರಾಗಬೇಕಾಗಿದೆ, ಕ್ರಿಸ್ತರನ್ನು ಧರಿಸಿಕೊಂಡವರಾಗಬೇಕಾಗಿದೆ. ಆದುದರಿಂದ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಅದರಲ್ಲಿ ಅಡಕವಾಗಿದೆ. ಆ ಪ್ರೀತಿಯನ್ನು ನಾವು ಇತರರಿಗೆ ಹಂಚುವವರಾಗಬೇಕಾಗಿದೆ. ಇಂದು ಬಲಿಪೀಠದ ಮೇಲೆ
ರೊಟ್ಟಿಯ ರೂಪದಲ್ಲಿ ಆಸೀನರಾಗಿರುವ ಪ್ರಭು ಯೇಸು ಕ್ರಿಸ್ತರು ಒಬ್ಬೊಬ್ಬರನ್ನು ಕೇಳುತ್ತಿದ್ದಾರೆ, ಹೃದಯದ ಕದವನ್ನು ತಟ್ಟುತ್ತಿದ್ದಾರೆ. ನಾನು ನಿನ್ನ ಹೃದಯದ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ಅದನ್ನು ಆಲಿಸಿ ಅದನ್ನು ತೆರೆದರೆ, ಬಾಗಿಲನ್ನು ತೆರೆದರೆ ನಾನು ಒಳಗೆ ಪ್ರವೇಶಿಸುತ್ತೇನೆ, ಅವನೊಂದಿಗೆ ಊಟ ಮಾಡುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ರೊಟ್ಟಿಯ ರೂಪದಲ್ಲಿರುವ ಪ್ರಭು ಯೇಸು ಕ್ರಿಸ್ತರು ಪ್ರತಿಯೊಬ್ಬರ ಹೃದಯದ ಕದಗಳನ್ನು ತಟ್ಟುತ್ತಿರುವಾಗ ಆ ಸ್ವರವನ್ನು ನಾವು ಆಲಿಸಿ ನಮ್ಮ ಹೃದಯವನ್ನು ತೆರೆಯೋಣವೇ? ನಮ್ಮ ಹೃದಯವನ್ನು ತೆರೆಯಲು ನಾವು ಸಿದ್ಧರಿದ್ದೇವೆ. ನಮ್ಮ ಹೃದಯ ಅವರ ಆಗಮನಕ್ಕೆ ಸಿದ್ಧವಾಗಿದೆಯೇ? ಅವರನ್ನು ಸ್ವಾಗತಿಸಲು ಆ ಹೃದಯ ಸಿದ್ಧವಾಗಿದೆಯೇ? ನಮ್ಮನ್ನೇ ನಾವು ಅವಲೋಕಿಸೋಣ. ಈ ಒಂದು ಸ್ವಲ್ಪ ಸಮಯ ಪ್ರಭು ಯೇಸು ಕ್ರಿಸ್ತರ ಸನ್ನಿಧಿಯಲ್ಲಿ, ಪ್ರಭು ಯೇಸು ಕ್ರಿಸ್ತರ ಮುಖಾಮುಖಿಯಲ್ಲಿ ಭೇಟಿಯಾಗುತ್ತಾ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಈ ಸಮಯವನ್ನು ಕಳೆಯುತ್ತಿರುವಾಗ ಬಲಿಪೀಠದಲ್ಲಿರುವ ಆ ಕ್ರಿಸ್ತರು ನಮ್ಮ ಹೃದಯಕ್ಕೆ ಆಗಮಿಸಬೇಕಾದರೆ ನಮ್ಮ ಹೃದಯ ಅವರಿಗೋಸ್ಕರ ಸಿದ್ಧವಾಗಿದೆಯೇ? ನಮ್ಮನ್ನೇ ನಾವು ಅವಲೋಕಿಸೋಣ. ಒಂದು ವೇಳೆ ಆ ಹೃದಯ ಕಲ್ಮಶದಿಂದ ಕೂಡಿದ್ದರೆ, ಒಂದು ವೇಳೆ ಆ ಹೃದಯ ಪಾಪದಿಂದ ಕಲುಷಿತಗೊಂಡಿದ್ದರೆ, ಒಂದು ವೇಳೆ ಆ ಹೃದಯ ಮತ್ಸರ ದ್ವೇಷದ ಅನುಭವದಿಂದ ತುಂಬಿ ಹೋಗಿದ್ದರೆ, ಒಂದು ವೇಳೆ ಆ ಹೃದಯ ನಾನು ನನ್ನದು ಎಂಬ ಸ್ವಾರ್ಥ ಮಹೋನ್ಮಾವದಿಂದ ಅಹಂಕಾರದಿಂದ ತುಂಬಿ ಹೋಗಿದ್ದರೆ, ಪರೀಕ್ಷಿಸೋಣ, ಅವಲೋಕಿಸೋಣ. ಪ್ರಭುವೇ, ಮೊದಲು ನನ್ನ ಹೃದಯವನ್ನು ಶುದ್ಧಗೊಳಿಸು, ನನ್ನನ್ನೇ ಶುದ್ಧೀಕರಿಸಿಕೊಳ್ಳಲು ನಿಮ್ಮ ಶಕ್ತಿಯನ್ನು ನನಗೆ ಕರುಣಿಸುವಿ. ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿದ್ದಾಗ ಮಾತ್ರ ನಾವು ಸರ್ವವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಮನದಲ್ಲಿದ್ದಾಗ ಮಾತ್ರ ನಾವು ನಿಶ್ಚಿಂತೆಯಿಂದ ಜೀವನವನ್ನು ಜೀವಿಸಲು ಸಾಧ್ಯವಾಗುತ್ತದೆ. ಆದುದರಿಂದ ಇದು ಹೃದಯದ ಬಾಗಿಲನ್ನು ತಟ್ಟುತ್ತಿರುವ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಅವರನ್ನು ನಮ್ಮ ಹೃದಯಕ್ಕೆ ಸ್ವಾಗತಿಸೋಣ. ಕಣ್ಣುಗಳನ್ನು ಮುಚ್ಚೋಣ. ಪ್ರಭುವೇ, ನನ್ನ ಹೃದಯವನ್ನು ತಟ್ಟುತ್ತಿರುವ ದೇವರೇ, ಆ ಸ್ವರವನ್ನು ನಾನು ಆಲಿಸಿದ್ದೇನೆ. ಆ ಸ್ವರವನ್ನು ಆಲಿಸಲು ನನಗೆ ಶಕ್ತಿ ನೀಡಿ ನಿಮ್ಮನ್ನು ನನ್ನ ಹೃದಯಕ್ಕೆ ಸ್ವಾಗತಿಸಲು ಅಪಾರ್ಥನಾಗಿದ್ದೇನೆ. ನಾನು ಬಲಹೀನನಾಗಿದ್ದೇನೆ. ಆದರೆ ಪ್ರಭುವೇ, ನನ್ನನ್ನು ಬಲಪಡಿಸಿರಿ, ನನ್ನನ್ನು ಬಲಪಡಿಸಿರಿ. ನನ್ನ ಹೃದಯವನ್ನು ಶುದ್ಧೀಗೊಳಿಸಿರಿ. ಶುದ್ಧವಾದ ಹೃದಯದಲ್ಲಿ ಚಿರಕಾಲ ನೀವು ವಾಸ ಮಾಡಿರಿ ಎಂದು ಪ್ರಾರ್ಥಿಸುತ್ತಾ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಹೃದಯದ ಕಣ್ಣುಗಳನ್ನು ತೆರೆಯೋಣ. ನಮ್ಮ ಹೃದಯದಿಂದ ಪ್ರಭುವನ್ನು ವೀಕ್ಷಿಸೋಣ. ಪ್ರಭು ನಮ್ಮ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಏನನ್ನು ನುಡಿಯುತ್ತಿದ್ದಾರೆ ಆಲಿಸೋಣ. ಇದು ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಬಳಿ ನಿಂತಿದ್ದಾರೆ. ಒಬ್ಬೊಬ್ಬರ ಹೆಸರಿಡುವುದು, ನಾನು ನಿನ್ನ ಹೃದಯಕ್ಕೆ ಬರಲು ಇಚ್ಛಿಸುತ್ತೇನೆ, ನೀನು ನನ್ನನ್ನು ಸ್ವೀಕರಿಸುವೆಯಾ? ನಿನಗಾಗಿ ಆ ಶಿಲುಬೆಯ ಮೇಲೆ ಸತ್ತು ಸಮಾಧಿ ಮಾಡಲ್ಪಟ್ಟಿದ್ದರು. ಇದು ನಾನು ಪುನಃ ಜೀವಂತರಾಗಿ ನಿನಗೋಸ್ಕರ ಎದ್ದು ಬಂದಿದ್ದೇನೆ. ನಿನಗೋಸ್ಕರವೇ ಈ ಸಾವು ನೋವು. ನೀನು ನನ್ನನ್ನು ಸ್ವಾಗತಿಸುವೆಯಾ? ನೀನು ನನ್ನನ್ನು ಬರಮಾಡಿಕೊಳ್ಳುವೆಯಾ ಎಂದು ಪ್ರಭು ಯೇಸು ಕ್ರಿಸ್ತರು ಕೇಳುತ್ತಿರುವಾಗ ಪ್ರಭುವನ್ನು ಕರೆಯೋಣ. ಪ್ರಭುವೇ, ಬನ್ನಿರಿ, ಬಾ ಯೇಸುವೆ, ಎನ್ನ ಆತ್ಮಕ್ಕೆ ನೀವು ಬಂದಿರಿ. ನೀವು ಬಂದಾಗ ಮಾತ್ರ ನನ್ನ ಬಾಳು ಹರುಷ, ನನ್ನ ಬಾಳು ಸಂತೋಷ, ನನ್ನ ಬಾಳು ಸುರಕ್ಷಿತ.
ಹಾಡಿನ ಸಂಖ್ಯೆ 88 ಯೇಸು ಮಹಿಮಾ ಗೀತೆಗಳು, ಪುಟದ ಸಂಖ್ಯೆ 57. ಬಾಯಿಸುವೆ ಎನ್ನಾತ್ಮಕ್ಕೆ, ಬಾಯಿಸುವೆ ಎನ್ನಾತ್ಮಕ್ಕೆ, ನೀ ಬರಲು ನನ್ನ ಬಾಳೆ ಸೊಗಸು, ನೀ ಬರಲು ನನ್ನ ಬಾಳೆ ಸೊಗಸು. ಬಾಯಿಸುವೆ ಎನ್ನಾತ್ಮಕ್ಕೆ, ಬಾಯಿಸುವೆ ಎನ್ನಾತ್ಮಕ್ಕೆ, ನೀ ಬರಲು ನನ್ನ ಬಾಳೆ ಸೊಗಸು, ನೀ ಬರಲು ನನ್ನ ಬಾಳೆ ಸೊಗಸು. ഇരുളി ಬೆಳಕಾಗಿ ನೀ ಬಾ, ನೋವಲ್ಲಿ ನಲಿವಾಗಿ ನೀ ಬಾ, ഇരുಳಲ್ಲಿ ಬೆಳಕಾಗಿ ನೀ ಬಾ, ഇരുಳಲ್ಲಿ ಬೆಳಕಾಗಿ ನೀ ಬಾ, ನೀ ಬರಲು ನನ್ನ ಬಾಳೆ ಸೊಗಸು, ನೀ ಬರಲು ನನ್ನ ಬಾಳೆ ಸೊಗಸು. ಬಾಯಿಸುವೆ ಎನ್ನಾತ್ಮಕ್ಕೆ, ಬಾಯಿಸುವೆ ಎನ್ನಾತ್ಮಕ್ಕೆ, ನೀ ಬರಲು ನನ್ನ ಬಾಳೆ ಸೊಗಸು, ನೀ ಬರಲು ನನ್ನ ಬಾಳೆ ಸೊಗಸು. ಕ್ರಿಸ್ತರ ನಮ್ಮ ಆತ್ಮಕ್ಕೆ ದೃಢವಾದ ವಿಶ್ವಾಸದಿಂದ ಕರೆದರೆ ಅವರು ಬರದೆ ಇರುವವರಲ್ಲ. ಪ್ರಭು ಯೇಸು ಕ್ರಿಸ್ತನಿಗೆ ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು, ನಮ್ಮ ಪಾಪಮಯ ಜೀವನವನ್ನು ಒಪ್ಪಿಕೊಂಡು, ಪ್ರಭುವೇ ನಾನು ಪಾಪಿ, ಪ್ರಭುವೇ ನಿಮ್ಮ ಕ್ಷಮೆಯನ್ನು ನನಗೆ ದಯಪಾಲಿಸಿರಿ, ಪ್ರಭುವೇ ನಿಮ್ಮ ಸ್ಪರ್ಶವನ್ನು ನನಗೆ ದಯಪಾಲಿಸಿ ಎಂದು ಒಪ್ಪಿಕೊಳ್ಳುತ್ತಾ ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳನ್ನು ಆ ರೊಟ್ಟಿಯ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪಾದಕ್ಕೆ ಸಮರ್ಪಿಸೋಣ. ವಿಶ್ವಾಸವಿಟ್ಟು ಏನೇ ಕೇಳಿಕೊಂಡರು ನಾನು ಅದನ್ನು ಕೊಟ್ಟೇ ನೀಡುತ್ತೇನೆ ಎಂದು ನುಡಿದಂತ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಇರುವಾಗ ನಮ್ಮ ಎಲ್ಲ ವೈಯಕ್ತಿಕ ಜೀವನಕ್ಕೆ ಯಾರಲ್ಲೂ ಹೇಳಿಕೊಳ್ಳಲಾಗದ ನೋವು, ನಿರಾಸೆ, ಸಮಸ್ಯೆಗಳಿದ್ದರೆ ಇದು ಪ್ರಭು ಯೇಸು ಕ್ರಿಸ್ತರೊಬ್ಬರು ಮಾತ್ರ ಆ ನೋವನ್ನು ಆಲಿಸಿ ಅದಕ್ಕೆ ಉಪಶಮನವನ್ನು ನೀಡಲು ಸದಾ ಸಿದ್ಧರಿರುತ್ತಾರೆ. ನಮ್ಮ ಎಲ್ಲ ಬೇಡಿಕೆ ಕೋರಿಕೆ ಏನೇ ಇದ್ದರು ಒಂದು ಕ್ಷಣವಾದ ವಿಶ್ವಾಸದಿಂದ ಪ್ರಭುವಿಗೆ ಸಮರ್ಪಿಸೋಣ. ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬದಲ್ಲಿರುವ ಎಲ್ಲ ಭಿನ್ನಾಭಿಪ್ರಾಯಗಳು, ಕುಟುಂಬದಲ್ಲಿರುವ ಎಲ್ಲ ವೈಮನಸ್ಸು, ಅಸಮಾಧಾನ, ಕ್ಷುಲ್ಲಕ ಕಾರಣಗಳಿಗಾಗಿ ಕುಟುಂಬಗಳು ಒಡೆದು ಹೋಗುತ್ತಿರುವ ಈ ಒಂದು ಸಮಾಜದಲ್ಲಿ, ಈ ಒಂದು ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರು ಆ ನಜರೇತಿನ ಕುಟುಂಬದಲ್ಲಿ ಜೀವಿಸಿದರು. ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆದುಕೊಂಡರು. ಅಂತಹ ಕುಟುಂಬವನ್ನು ನಮಗೆ ಕರುಣಿಸಿರಿ ದೇವ ಎಂದು ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿಯೂ ನೀವು ಪ್ರಸನ್ನರಾಗಿರಿ, ನಮ್ಮ ಕುಟುಂಬದಲ್ಲೂ ನೀವು ನೆಲೆಯಾಗಿರಿ. ನಮ್ಮ ಕುಟುಂಬಕ್ಕೆ ಬೇಕಾಗಿರುವ ಮನಃಶಾಂತಿ, ಸಮಾಧಾನ, ಪ್ರೀತಿಯನ್ನು ಕರುಣಿಸಿರಿ. ಎಷ್ಟೋ ಜನರು ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ.
ಆ ಎಲ್ಲ ಪ್ರಾರ್ಥನೆಗಳನ್ನು ಈಡೇರಿಸಿರೆಂದು ಬೇಡಿಕೊಳ್ಳೋಣ. ಪ್ರಭು ಯೇಸುವಿನಲ್ಲಿ ದೃಢವಾದ ವಿಶ್ವಾಸವಿರಿಸಿ ಆ ಪ್ರಾರ್ಥನೆ ಬೇಡಿಕೆಗಳನ್ನು ಹೊತ್ತು ಬಂದಿರುವ ಸರ್ವರ ಪ್ರಾರ್ಥನೆಗಳನ್ನು ಆಲಿಸಲಿ. ಪ್ರಭು ಯೇಸುವೇ, ನನ್ನಲ್ಲಿ ವಿಶ್ವಾಸದ ಕೊರತೆ ಇದ್ದರೆ ಅದನ್ನು ಹೆಚ್ಚಿಸಲಿ ಎಂದು ಪ್ರಾರ್ಥಿಸೋಣ. ಮುಕ್ತವಾದ ಹೃದಯದಿಂದ ಪ್ರಾರ್ಥಿಸೋಣ. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನೀನು ಏನೇ ಕೇಳಿಕೊಂಡರು ನಾನು ಅದನ್ನು ಕೊಟ್ಟೇ ತೀರುತ್ತೇನೆ, ದೃಢವಾದ ವಿಶ್ವಾಸದಿಂದ ಬೇಕು ಎಂದು ನುಡಿದಂತಹ ಪ್ರಭು ಯೇಸು ಕ್ರಿಸ್ತ ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಜೀವಂತವಾಗಿರುವಾಗ ಪ್ರಾರ್ಥಿಸೋಣ. ಅನೇಕರು ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಸಿಕ್ಕಿದ ಎಲ್ಲ ಉಪಕಾರಗಳಿಗೆ ಹಾಗೂ ಸುರಕ್ಷಿತವಾಗಿ ಕಾಪಾಡಿದಕ್ಕೆ ಸಂತ ಲಾರೆನ್ಸರ ಮುಖಾಂತರ ಯೇಸುವಿನ ಪವಿತ್ರ ಹೃದಯಕ್ಕೆ ಸ್ತುತಿ ಸ್ತೋತ್ರಗಳನ್ನು ಒಬ್ಬರು ಸಲ್ಲಿಸುತ್ತಿದ್ದಾರೆ. ಪ್ರಭುವೇ, ಕೃತಜ್ಞತಾ ತುಂಬಿದ ಹೃದಯದಲ್ಲಿ ದೇವರು ನೆಲೆಯಾಗಿರುವರು ಎಂದು ನುಡಿದಂತ ಪ್ರಭುವೇ, ಆ ಕೃತಜ್ಞತಾ ತುಂಬಿದ ಹೃದಯದಿಂದ ನಿಮ್ಮ ಬಳಿಗೆ ಬಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವ ಇವರನ್ನು ಆಶೀರ್ವದಿಸಿರಿ. ಇನ್ನೂ ಹೆಚ್ಚಾಗಿ ಅವರ ಬೇಡಿಕೆ ಕೋರಿಕೆಗಳೆಲ್ಲವನ್ನು ಈಡೇರಿಸಿ ಸದಾ ಅವರು ನಿಮಗೆ ಈ ಕೃತಜ್ಞತಾ ಭಾವ ಉಳ್ಳವರಾಗಿ ಜೀವಿಸುವಂತ ಕೃಪೆಯನ್ನು ಅವರಿಗೆ ಕರುಣಿಸಿರಿ. ಸಂತ ಲಾರೆನ್ಸರೇ, ನಮಗೆ ನಮ್ಮ ಸ್ವಂತ ಜಾಗದಲ್ಲಿ ನಮ್ಮ ಕೆಲಸ ಮಾಡಲು ಪಕ್ಕದವರು ತೊಂದರೆ ಮಾಡುತ್ತಿದ್ದಾರೆ. ಇವರನ್ನು ಮನ್ನಿಸಿ ನಮ್ಮ ಕೆಲಸ ಮಾಡಲು ನಮಗೆ ಸಹಾಯ ನೀಡಿ ಎಂದು ಅವರು ಕೇಳಿಕೊಳ್ಳುತ್ತಿದ್ದಾರೆ. ಪ್ರಭು ಯೇಸುವೇ, ನೀವೇ ಶಾಂತಿದಾತರು, ಶಾಂತಿ ದೂತರಾಗಿ ಧರೆಗೆ ಬಂದಂತಹ ಪ್ರಭುವೇ, ಪುನರುದ್ಧಾರರಾಗಿ ಮೊಟ್ಟ ಮೊದಲ ದರ್ಶನದಲ್ಲಿ ಉಳಿದದ್ದು ಒಂದೇ, ನಿಮಗೆ ಶಾಂತಿ. ಆ ಶಾಂತಿಯನ್ನು ಇವರಿಗೆ ಕರುಣಿಸಲಿ. ಇವರು ಸಕಾರಾತ್ಮಕವಾಗಿ ಎಲ್ಲವನ್ನು ಸ್ವೀಕರಿಸಿ ಇವರ ಕೆಲಸವನ್ನು ಬೇಗನೆ ಪ್ರಾರಂಭಿಸಲು ಯಾವುದೇ ಅಡೆತಡೆ ಇಲ್ಲದೆ ಎಲ್ಲರನ್ನು ಆಶೀರ್ವದಿಸಲಿ. ಉತ್ತಮವಾದ ಮನಸ್ಸನ್ನು ಇವರಿಗೆ ಅನುಗ್ರಹಿಸಲಿ. ಬೇಗನೆ ಕೆಲಸ ನಿರ್ವಹಿಸಲು ಇವರಿಗೆ ಶಕ್ತಿಯ ನೀಡಿ ಎಂದು ಬೇಡಿಕೊಳ್ಳುತ್ತೇವೆ. ಎಲ್ಲ ಸಾಲದ ಬಂಧನದಿಂದ ಬಿಡುಗಡೆಯಾಗಲು ಕೊಟ್ಟ ಹಣ ವಾಪಸ್ಸು ಬರುವಂತೆ ಬೇಡಿಕೊಂಡಿದ್ದಾರೆ. ಪ್ರಭು ಯೇಸುವೇ, ನಿಮ್ಮಲ್ಲಿ ಅರಸಿ ಬರುವವರನ್ನು ನೀವೆಂದಿಗೂ ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ನಿಮ್ಮ ಜೊತೆ ಇದ್ದರೆ ಯಾವುದೇ ಕೊರತೆ ಇಲ್ಲ. ಇವರಲ್ಲಿರುವ ಕೊರತೆಯನ್ನು ನೀಗಿಸಿರಿ. ಹಣ ತೆಗೆದುಕೊಂಡವರಿಗೆ ಪುನಃ ಮರಳ ನೀಡುವಂತೆ ಮನಸ್ಸನ್ನು ನೀವು ಅನುಗ್ರಹಿಸಿರಿ. ಎಲ್ಲ ಸಾಲದ ಬಾಧೆಗಳಿಂದ ಇವರನ್ನು ಮುಕ್ತಗೊಳಿಸಿರಿ. ಏರಳವಾಗಿ ಇವರನ್ನು ಅರಸಿ ಆಶೀರ್ವದಿಸಿರಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಈ ಕೋರಿಕೆಗಳೊಂದಿಗೆ ನಮ್ಮ ಎಲ್ಲ ವೈಯಕ್ತಿಕ ಕೋರಿಕೆಗಳನ್ನು, ಬೇಡಿಕೆ ಭಿನ್ನಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತ ನುಡಿದಿದ್ದಾರೆ, ಗೆಳೆಯನಿಗಾಗಿ ತನ್ನ ಪ್ರಾಣವನ್ನೇ ದಾರಿಯಿರುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ನುಡಿದಂತಹ ಪ್ರಭು ತನ್ನ ಗೆಳೆಯನಿಗಾಗಿ, ತನ್ನ ಜನರಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಆ ಪ್ರೀತಿಯನ್ನು ನಾವು ಕಂಡುಕೊಳ್ಳೋಣ. ಆ ಪ್ರೀತಿಯಲ್ಲಿ ನಾವು ನೆಲೆಯಾಗೋಣ. ಆ ಪ್ರೀತಿಯಲ್ಲಿ ಸದಾ ಜೀವಿಸಲು ಪ್ರಯತ್ನಿಸೋಣ. ಪ್ರಭು ಯೇಸುವೇ, ನಿಮ್ಮ ಪ್ರೀತಿಯಲ್ಲಿ ನಾವು ಸದಾ ಒಂದಾಗಿರಲು ನಮಗೆ ನಿಮ್ಮ ಶಕ್ತಿಯನ್ನು ಅನುಗ್ರಹಿಸಿರಿ. ನಾವು ಸಹ ಅದೇ ಪ್ರೀತಿಯನ್ನು ಇತರರಿಗೆ ಹಂಚಲು ನಮಗೆ ನೆರವಾಗಿರಿ. ಪ್ರಭು ಯೇಸುವೇ, ನಮ್ಮ ಇಡೀ ಜೀವನದುದ್ದಕ್ಕೂ ಅನೇಕ ಬಾರಿ ಪ್ರೀತಿಯಿಂದ
ಪ್ರೀತಿಯಿಂದ ವಂಚಿತರಾಗಿದ್ದೇವೆ. ಅನೇಕ ಬಾರಿ ಕೇವಲ ಈ ಲೋಕದ ಪ್ರೀತಿಯನ್ನು, ಲೋಕದ ಜನರ ಮೇಲೆ ನಂಬಿಕೆಯನ್ನಿಟ್ಟು ಮೋಸವಾಗಿದ್ದೇವೆ. ಕಟ್ಟ ಕಡೆಗೆ ನಿಮ್ಮಲ್ಲಿ ಮಾತ್ರ ಆ ಒಂದು ಅಚಲವಾದ ಪ್ರೀತಿ ಇದೆ ಎಂಬುದನ್ನು ನಾವು ಅರಿತುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇವೆ. ಪ್ರಭುವೇ, ನಿಮ್ಮನ್ನು ನಂಬಿ ಬಂದಿರುವ ನಮ್ಮನ್ನು ಕೈ ಬಿಡಬೇಡಿರಿ. ಸದಾ ನಮ್ಮ ಕೈ ಹಿಡಿದು ಸದಾ ನಮ್ಮನ್ನು ಅಪ್ಪಿ ನಿಮ್ಮ ಪ್ರೀತಿಯಲ್ಲಿ ಒಂದು ಆಗಿಸಿರಿ ಎಂದು ಬೇಡಿಕೊಳ್ಳುತ್ತಾ, ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯಲ್ಲಿ ಸದಾ ನಾವು ಜೀವಿಸಲು, ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯೊಂದಿಗೆ ನಾವು ಮುನ್ನಡೆಯಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ, ಆಡೋಣ. ನಿನ್ನ ಹಾಗೆ ಪ್ರೀತಿಸೋರು ಯಾರೂ ಇಲ್ಲ. ಪ್ರಭು ಯೇಸುವೆ, ನನ್ನ ಏಕಾಂಗಿತನದಲ್ಲಿ, ಪ್ರಭು ಯೇಸುವೆ, ನನ್ನ ಒಂಟಿತನದಲ್ಲಿ, ನನ್ನ ಕತ್ತಲಮಯ ಜೀವನದಲ್ಲಿ ನೀವೊಬ್ಬರೇ ನನ್ನ ಜೊತೆಗಿರಲು ಸಾಧ್ಯ. ಆ ಒಂದು ಪ್ರೀತಿಯಲ್ಲಿ ನಾನು ಸದಾ ಒತ್ತಾಗಲು ನನಗೆ ಶಕ್ತಿ ನೀಡಿ ಎಂದು ಬೇಡಿಕೊಳ್ಳೋಣ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ, ನೀನೇ ಜೀವವು, ಯೇಸುವೇ, ನೀನೇ ಪ್ರಾಣವು, ಯೇಸುವೇ, ನೀನೇ ನನ್ನ ರಕ್ಷೆಯು, ಯೆಹೋವೇ ಜೀವದಾತನೇ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ನಿನ್ನ ಹಾಗೆ ಪ್ರೀತಿಸು. ಹಾಡಿನ ಸಂಖ್ಯೆ 679. ಚೇತನ. ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ, ನೀನೇ ಜೀವವು, ಯೇಸುವೇ, ನೀನೇ ಪ್ರಾಣವು, ಯೇಸುವೇ, ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ
ಜೀವ ಕೊಟ್ಟ ಸ್ನೇಹಿತರಾದ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಇದ್ದಾರೆ. ನಮ್ಮ ಜೊತೆಯಲ್ಲಿ ಇಚ್ಛಿಸುವ ದೇವರು ನಾವು ಕೂಡ ಅವರೊಂದಿಗೆ ಇರಲು ಇಚ್ಛಿಸುತ್ತಾರೆ. ಅವರು ನಮ್ಮ ಜೊತೆ ಇರುವಾಗ ನಾವೆಲ್ಲರೂ ಅವರ ಜೊತೆ ಇದ್ದೇವೆ. ನಮ್ಮ ದೈನಂದಿನ ಜೀವನದಲ್ಲಿ, ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಬಿಡುವಿಲ್ಲದಂತಹ ಪರಿಸ್ಥಿತಿಯಲ್ಲಿ ಅನೇಕ ಬಾರಿ ಪ್ರಭುವನ್ನು ಮರೆತು ಜೀವಿಸಿದ್ದೇವೆ. ಇದು ರೊಟ್ಟಿಯ ರೂಪದಲ್ಲಿರುವ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಕೈಬೀಸಿ ಕರೆಯುತ್ತಿದ್ದಾರೆ. ದುಡಿದು ಭಾರವನ್ನು ಬಳಲು ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ನಿಮಗೆ ಹರ್ಷವನ್ನು ನೀಡುತ್ತೇನೆ, ನಿಮ್ಮ ಹೊರೆಯನ್ನು ನಾನು ಹಗುರಾಗಿಸುತ್ತೇನೆ, ನಿಮ್ಮ ಚಿಂತೆಗೆ ನಾನು ಸಾಂತ್ವನವನ್ನು ನೀಡುತ್ತೇನೆ, ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತೇನೆ ಎಂದು ನುಡಿದಂತಹ ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೊತೆ ಇದ್ದಾರೆ. ನಾವು ಅವರೊಂದಿಗೆ ಇದ್ದೇವೆ, ಅವರಿಂದ ಅಗಲಿ ಜೀವಿಸುತ್ತಿದ್ದೇವೆ. ಯೋಚಿಸೋಣ. ಸಾಧ್ಯವಾದಂತವರೆಲ್ಲರೂ ಬಲಿಪೀಠದ ಮುಂದೆ ಬರೋಣ. ನಾವು ಕೆಲವು ಕ್ಷಣಗಳು ಬಲಿಪೀಠದ ರೊಟ್ಟಿಯ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರ ಹತ್ತಿರವಿದ್ದು ನಾವು ಪ್ರಯತ್ನಿಸೋಣ. ಮುಂದೆ ಬನ್ನಿ. ಯಾರು ಬಲಿಪೀಠದ ಮುಂದೆ ನಾವು ಮೊಣಕಾಲು ಹಾಕೋಣ. ಬಲಿಪೀಠದ ಸುತ್ತಲೂ ನಾವು ಸಂಪೂರ್ಣವಾಗಿ ನಮ್ಮನ್ನೇ ಅವರಿಗೆ ಸಮರ್ಪಿಸೋಣ. ಸುತ್ತ ಬರೋಣ. ಹೊರಗಡೆ ಮೇಲೆ ಬರೋಣ. ಮೇಲೆ ಬನ್ನಿ. ಮೇಲೆ ಬನ್ನಿ. ಬರೋಣ. ಈ ಕಡೆ ಬರೋಣ. ಪೀಠದ ಮೇಲೆ ಬನ್ನಿ. ಹೊರಗಡೆ ಎಲ್ಲರೂ ಬನ್ನಿ. ಬರೋ ಹಿಂದೆ ಬರೋ ಜಾಗ ಬೇಕು ನಿಮಗೆ. ಅದೇ ಪೀಠದ ಸುತ್ತಲೂ ನಾವು ನಡೆಯೋಣ. ಪ್ರಭುವಿನ ಹತ್ತಿರ ದೇವರ ಪ್ರಸನ್ನತೆಯಲ್ಲಿ ನಾವು ಮೊಣಕಾಲೋಣ. ಕೆಲವು ಕ್ಷಣಗಳು ಅವರಿಂದ ಸ್ಪರ್ಶಿತರಾಗೋಣ. ಯಾವಾಗಲೂ ನಾವು ಅನೇಕ ಬಾರಿ ಬಲಿಪೀಠದಿಂದ ದೂರ ಉಳಿಯುತ್ತೇವೆ. ಪ್ರಭುವಿನ ಪ್ರೀತಿಯಿಂದ ಅನೇಕ ಬಾರಿ ದೂರ ಉಳಿಯುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ನಮ್ಮೊಬ್ಬರನ್ನು ಹೆಸರಿಡಿದು ಕರೆಯುತ್ತಿದ್ದಾರೆ. ನಮ್ಮ ಹೃದಯದ ಕದವನ್ನು ತಟ್ಟುತ್ತಾ ನಡೆಯುತ್ತಿದ್ದಾರೆ. ನಾನು ನಿನ್ನೊಂದಿಗೆ ಇರಲು, ನಿನ್ನ ಹೃದಯದಲ್ಲಿ ವಾಸಿಸಲು ಇಷ್ಟಪಡುತ್ತಿದ್ದೇನೆ. ನಿನ್ನ ಹೃದಯದ ಕದವನ್ನು ನನಗಾಗಿ ತೆರೆಯುವೆಯಾ ಎಂದು ನುಡಿಯುತ್ತಿರುವ ಪ್ರಭು ಯೇಸು ಕ್ರಿಸ್ತರು ರೊಟ್ಟಿಯ ರೂಪದ ಮೂಲಕ ನಮ್ಮನ್ನು ಸ್ಪರ್ಶಿಸಲಿದ್ದಾರೆ. ಪವಿತ್ರಾತ್ಮರನ್ನು ಕಳುಹಿಸಿದ್ದಾರೆ. ತಮ್ಮ ಶಿಷ್ಯರಿಗೆ ಭಯದಿಂದ, ಆತಂಕದಿಂದ ಹೆದರಿ ಕೊಠಡಿಯೊಳಗೆ ಬಾಗಿಲನ್ನು ಮುಚ್ಚಿ ಕುಳಿತಿದ್ದಂತಹ ಆ ಶಿಷ್ಯರ ಎದುರಿಗೂ ಪ್ರತ್ಯಕ್ಷರಾಗಿ ನಿಮಗೆ ಶಾಂತಿ ಎಂದು ನುಡಿದು ಅವರಿಗೆ ಹೊಸ ಬಲವನ್ನು ನೀಡಲು ತಮ್ಮ ಉಸಿರುಡಿ ಪವಿತ್ರಾತ್ಮನನ್ನು ಕರುಣಿಸಿದರು. ಆ ಪವಿತ್ರಾತ್ಮನು ಈಗಾಗಲೇ ನಾವು ಪಡೆದಿದ್ದೇವೆ. ಆ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮ ಜೀವನ ಸಾಗಬೇಕಾಗಿದೆ. ಮತ್ತೊಮ್ಮೆ ಪುನರುತ್ಥಾನಿ ಪ್ರಭು ಯೇಸು ಕ್ರಿಸ್ತರು ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಪ್ರಸನ್ನರಾಗಿ ಪ್ರತಿಯೊಬ್ಬರನ್ನು ಸ್ಪರ್ಶಿಸಲು ಸಿದ್ಧರಿದ್ದಾರೆ. ನಮ್ಮಲ್ಲಿರುವ ಎಲ್ಲಾ ಕಾಯಿಲೆಗಳನ್ನು,
ನಮ್ಮಲ್ಲಿರುವ ಎಲ್ಲ ನೋವು, ನಿರಾಸೆ, ಸಮಸ್ಯೆ, ಕಷ್ಟ, ಸಂಕಷ್ಟಗಳನ್ನು ಅವರಿಗೆ ಸಮರ್ಪಿಸೋಣ. ಯಾವ ಕಾಯಿಲೆ ಇದೆ? ಅನೇಕ ಬಾರಿ ಯಾರಿಗೂ ಹೇಳಿಕೊಳ್ಳಲಾಗುವಂತಹ ನೋವು, ನಿರಾಸೆ, ಕಾಯಿಲೆ ದೈಹಿಕ ಮತ್ತು ಆತ್ಮಿಕ ವೈದ್ಯರಾದ ಪ್ರಭು ಯೇಸು ಕ್ರಿಸ್ತರು ಈಗ ನಿಮ್ಮನ್ನು ಸ್ಪರ್ಶಿಸಲಿದ್ದಾರೆ. ಆ ಸ್ಪರ್ಶದಿಂದ ನಾವು ಗುಣಮುಖರಾಗುವಂತೆ, ಮಾನಸಿಕವಾಗಿ ಶಾರೀರಿಕವಾಗಿ ಆರೋಗ್ಯವನ್ನು ಹೊಂದುವಂತೆ ಪ್ರಭುವನ್ನು ವಿನಯಿಸೋಣ. ದೃಢ ವಿಶ್ವಾಸವಿಲ್ಲದೆ ಏನನ್ನು ಕೇಳಿದರೂ ಕೂಡ ನಾನು ಅದನ್ನು ಕೊಟ್ಟೇ ತೀರುತ್ತೇನೆ ಎಂದು ವಾಗ್ದಾನ ಮಾಡಿದ ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿರುವಾಗ ಪ್ರಾರ್ಥಿಸೋಣ. ನಮ್ಮೆಲ್ಲ ಬೇಡಿಕೆ ಕೋರಿಕೆಗಳನ್ನು ಸಮರ್ಪಿಸೋಣ. ಪ್ರಭುವೇ, ಈ ಕೋರಿಕೆಯನ್ನು ನಾನು ಯಾರಿಗೂ ಹೇಳಿಕೊಳ್ಳಲಾಗುವುದಿಲ್ಲ, ನಿಮ್ಮ ಬಳಿ ಮಾತ್ರ ನಾನು ಒಪ್ಪಿಸುತ್ತಿದ್ದೇನೆ. ಈಡೇರಿಸಿರಿ. ನಿಮ್ಮ ಚಿತ್ತವಾದರೆ ಅದಕ್ಕೆ ಸಫಲತೆಯನ್ನು, ಅದಕ್ಕೆ ಉತ್ತರವನ್ನು ನೀವು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತಾ, ಪ್ರಭುವೇ, ನನ್ನ ಈ ನೋವನ್ನು, ಈ ಕಣ್ಣೀರನ್ನು ನಿಮಗೆ ಸಮರ್ಪಿಸುತ್ತೇನೆ. ಪ್ರಾರ್ಥಿಸೋಣ. ನಮ್ಮ ಕಣ್ಣೀರು ಅನೇಕ ಬಾರಿ ಯಾರಿಗೂ ಕಾಣುವುದಿಲ್ಲ. ಆ ಕಣ್ಣೀರು ಪ್ರಭು ಯೇಸು ಕ್ರಿಸ್ತರು ಆ ಕಣ್ಣೀರನ್ನು ಒರೆಸಲು ಶಕ್ತರಾಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಕಣ್ಣೀರನ್ನು ಒರೆಸಲು, ನಿಮ್ಮ ರೋಗವನ್ನು ಸ್ವಸ್ಥ ಮಾಡಲು, ನಿಮ್ಮ ಏಕಾಂಗಿತನದಲ್ಲಿ ಜೊತೆಯಾಗಲು ಸದಾ ನಿಮ್ಮ ಜೊತೆ ಇರುವ ರೊಟ್ಟಿಯ ರೂಪವನ್ನು ತಳೆದಂತಹ ಪ್ರಭು ಯೇಸು ಕ್ರಿಸ್ತರು ಪವಿತ್ರಾತ್ಮನ ಕಳೆಯುವ ಜೊತೆಗೂಡಿ ಆಡೋಣ. ಪವಿತ್ರಾತ್ಮರನ್ನು ಕರೆಯೋಣ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಜೊತೆಗೂಡಿ ಹೊರಗಾಡೋಣ. ಪವಿತ್ರಾತ್ಮರೇ, ಇದು ಬನ್ನಿ. ಪ್ರಭು ಯೇಸುವೇ, ನಿಮ್ಮ ಉಸಿರುವಲ್ಲಿ ಪ್ರತಿಯೊಬ್ಬರನ್ನು ಸ್ಪರ್ಶಿಸುವರಿ. ಪ್ರಭು ಯೇಸುವೇ, ನಮ್ಮ ನೋವನ್ನು, ಕಣ್ಣೀರನ್ನು ಒರೆಸಲು ನಿಮ್ಮ ಆತ್ಮರನ್ನು ಕಳುಹಿಸಿರಿ. ಆಡುವುದರಲ್ಲಿ ಇಳಿದು ಬನ್ನಿ. ಪ್ರಭು ಯೇಸುವೇ, ಪ್ರತಿಯೊಬ್ಬ ಹೃದಯವನ್ನು ಮುಟ್ಟಿರಿ, ಸ್ಪರ್ಶಿಸಿರಿ. ನಿಮ್ಮ ಸ್ಪರ್ಶದಿಂದ ಹೊಸ ಚೈತನ್ಯವನ್ನು ಪಡೆಯುವಂತಾಗಲಿ. ಪಾವನಾತ್ಮರೇ, ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ. ಕರಗಳನ್ನು ಚಾಚೋಣ. ಇಳಿದು ಕರಗಳನ್ನು ಮೇಲೆತ್ತಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಪಡೆಯೋಣ. ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮನೆ ಸಮರ್ಪಿಸುತ್ತಾ ಸಂದರ್ಭದ ನುಡಿಯುವಂತೆ, ನಿಮ್ಮ ಕೃಪೆಯೊಂದಿದ್ದರೆ ಸಾಕು, ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಎಂಬ ನುಡಿಯೊಂದಿಗೆ, ಪ್ರಭು ಯೇಸುವೇ, ನಿಮ್ಮ ಕೃಪಾ ಆಶೀರ್ವಾದ ಹೊಂದಿದ್ದರೆ ಸಾಕು, ನನ್ನ ಜೀವನದಲ್ಲಿ ಎದುರಾಗುವ ಸರ್ವವನ್ನು ಎದುರಿಸಿ ಗೆಲ್ಲಲು ನನಗೆ ಸಾಧ್ಯವಾಗುತ್ತದೆ ಎಂಬ ಭರವಸೆಯಿಂದ ಪ್ರಭುವಿನ ಕೃಪಾಶೀರ್ವಾದವನ್ನು ಪಡೆಯೋಣ. Amen.
ಪಿತಾ ದೇವರನ್ನು ಪವಿತ್ರ ಆತ್ಮರನ್ನು ಐಕ್ಯವಾಗಿರುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಬರುವ ಎಲ್ಲ ಬಲಹೀನತೆಗಳಲ್ಲಿ ದೇವರಿಂದ ಈ ಶಿಲುಬೆಯಿಂದ ಶಕ್ತಿ ಪಡೆದು ಆ ಶಿಲುಬೆ ಪ್ರತಿಯೊಬ್ಬರಿಗೆ ರಕ್ಷಣೆಯನ್ನು ನೀಡಲಿ, ಪ್ರತಿಯೊಬ್ಬರಿಗೆ ಕ್ಷಮೆಯನ್ನು ನೀಡಲಿ. ಆ ಕ್ಷಮೆಯನ್ನು ಪ್ರತಿಯೊಬ್ಬರು ಪಾಲಿಸುತ್ತಾ ಈ ಕ್ಷಮೆಯನ್ನು ಇತರರಿಗೆ ನೀಡುತ್ತಾ ಸದಾ ತಮ್ಮ ಜೀವನವನ್ನು ಪವಿತ್ರೀಕರಿಸಿಕೊಳ್ಳಲಿ. ಈ ಪವಿತ್ರವಾದ ಶಿಲುಬೆ ಈ ಕುಟುಂಬಗಳ ಪ್ರತಿಯೊಬ್ಬರ ಮನಗಳನ್ನು, ಪ್ರತಿಯೊಬ್ಬರ ನೋವು ನಿರಾಸೆಯನ್ನು ನೀಗಿಸಲಿ. ಯಾರು ಆ ಶಿಲುಬೆಯನ್ನು ವೀಕ್ಷಿಸುತ್ತಾರೋ, ಹೇಗೆ ಹಳ ಒಡಂಬಡಿಕೆಯಲ್ಲಿ ಮೋಶೆ ಕಂಚಿನ ಸರ್ಪವನ್ನು ಮೇಲೆತ್ತಿದಂತೆ ಅದನ್ನು ನೋಡಿದವರು ರಕ್ಷಣೆಯನ್ನು ಪಡೆದರು, ಗುಣಮುಖರಾದರು, ಅಂತೆಯೇ ಈ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯನ್ನು ಕಂಡಂತಹ ಪ್ರತಿಯೊಬ್ಬರು ರಕ್ಷಣೆಯನ್ನು, ಮನಃಶಾಂತಿಯನ್ನು, ಆರೋಗ್ಯವನ್ನು, ಪಾಪ ಕ್ಷಮೆಯನ್ನು, ದೇವರ ಪ್ರೀತಿಯನ್ನು ಪಡೆಯುವಂತಾಗಲಿ. ಆ ಪ್ರೀತಿಯನ್ನು ಇತರರಿಗೆ ಹಂಚಿಕೊಂಡು ಜೀವಿಸುತ್ತಾ ಸದಾ ಶಿಲುಬೆಯ ಮಾರ್ಗದಲ್ಲಿ ನಡೆಯುವಂತಾಗಲೆಂದು ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ